ಮಂಡ್ಯ ತಾಲೂಕಿನ ವಿಸಿ ಫಾರಂನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಡಿ 14 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಬಹುಪಯೋಗಿ ಒಳಾಂಗಣ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಮತ್ತು ಅಂಗವಿಕಲರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ವಿತರಣೆ ಕಾರ್ಯಕ್ರಮ ನೆರವೇರಿಸಲು ಮಾರ್ಚ್ 14ರಂದು ಕೇಂದ್ರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾದ ಮನ್ಸುಖ್ ಮಾಂಡವಿಯಾ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗಮಿಸುತ್ತಿದ್ದು, ಕಾರ್ಯಕ್ರಮಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದಿಂದ 10,000 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ಕುರಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಜನತಾದಳದ ಪೂರ್ವಭಾವಿ ಸಭೆ ನಗರದ ಹೊರವಲಯದಲ್ಲಿರುವ ಬೆಳಕು ರೆಸಾರ್ಟ್ನಲ್ಲಿ ನಡೆಯಿತು. ಜೆಡಿಎಸ್ ನಾಯಕರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ. ರಮೇಶ್ ಮಾತನಾಡಿ, ಮಾರ್ಚ್ 14ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ವಿಸಿ ಫಾರಂನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಐತಿಹಾಸಿಕ ಸರ್ಕಾರಿ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ನಾಯಕರಾದ ಕುಮಾರಸ್ವಾಮಿ ಹಾಗೂ ಕೇಂದ್ರದ ಕ್ರೀಡಾ ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಹೇಳಿದರು. ಸುಮಾರು 42 ಅಂಗವಿಕಲರಿಗೆ ತಲಾ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಎಲೆಕ್ಟ್ರಿಕ್ ಬೈಕ್ಗಳನ್ನು ವಿತರಿಸಲಾಗುವುದು. ಶಾಲೆಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕೂಡ ಮಾಡಲಾಗುವುದು ಅಂತ ಹೇಳಿದರು. ಶನಿವಾರದ ಕಾರ್ಯಕ್ರಮಕ್ಕೆ ಎಷ್ಟಪ್ಪ ಬಸ್ ರಘು ಮಾತಾಡೋದಕ್ಕಲ್ಲ 150 ಬಸ್ಸು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಹೋಗಬೇಕು. ಮಾತಾಡಿ ಕುಮಾರನವರು ಮಾತಾಡಿ ಈಗೇನು ಮಾಡ್ತೀವೋ ಬಿಡ್ತೀವಪ್ಪ, ನಮಗೆ ಏನು ಬೇಕು ಉಪಯೋಗಿಸ್ಕೊ 150 ಬಸ್ ಮಾಡಿಕೊಡು. ಅದಕ್ಕೆ ರಾಮಚಂದ್ರ ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮಗಳ ಸಹಕಾರ ರಾಮಚಂದ್ರ ಬೇಕು. ವ್ಯವಸ್ಥಿತವಾಗಿ ನಿಮ್ಗೆ ಎಲ್ಲೆಲ್ಲಿಗೆ ವೆಹಿಕಲ್ ವ್ಯವಸ್ಥೆ ಬೇಕೋ ಆ ವೆಹಿಕಲ್ ವ್ಯವಸ್ಥೆನ ಅವ್ರು ಮಾಡಿಕೊಡ್ತಾರೆ. ತಗೊಂಡೋದು ವೆಹಿಕಲ್ ಖಾಲಿ ಬಿಡೋದು ಬೇಡ. ಜನ ಇವತ್ತು ಕುಮಾರನ ಮೇಲೆ ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿ ನಮ್ಮ ಜಿಲ್ಲೆಗೆ ಕುಮಾರನವ್ರಿಗೆ, ಈ ಭಾಗದ ನಾಯಕರ ರಾಮಚಂದ್ರನವ್ರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಮತ್ತು ನಿಮ್ಮ ಸ್ವಾಭಿಮಾನಕ್ಕೆ ಗೌರವವನ್ನು ನಾವೇ ತಂದುಕೊಡ್ಬೇಕು. ಆ ನಿಟ್ಟಿನಲ್ಲಿ ಈ ಕ್ಷಣದಿಂದ ಕಾರ್ಯೋನ್ಮುಖರಾಗಬೇಕು. ಅದಕ್ಕೋಸ್ಕರ ಕರೆದಿರ್ತಕ್ಕಂಥ ಒಂದು ಪೂರ್ವಭಾವಿ ಸಭೆ ಇದು. ಇಲ್ಲೇನು ಹೆಚ್ಚಿಗೆ ರಾಜಕಾರಣ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ. ನಮ್ಗೆ ಹೇಳಲಿಲ್ಲ, ಬಿಡಲಿಲ್ಲ, ನಮ್ಗೆ ವಿಚಾರ ಗೊತ್ತಿಲ್ಲ, ಅದರ ಕೂಟ್ನೆಪ್ಗಳು ದಯವಿಟ್ಟು ನನಗೆ ಹೇಳ್ತಾರೆ. ಸಹಜ ಇವತ್ತು ಕಾರ್ಯಕ್ರಮ ಮಾಡುವಾಗ ಎಲ್ರಿಗೂ ಮಾಹಿತಿಗಳನ್ನ ಕೊಡಲಿಕ್ಕೆ ಆಗೋದಿಲ್ಲ, ಅನಿವಾರ್ಯಗಳಾಗ್ತವೆ. ಆದರೆ ಯಾರು ಮನಸ್ಸಲ್ಲಿ ಇಟ್ಟಿರೋದೆ ನೀವೇ ಕುಮಾರನಾಗಿ, ನೀವೇ ರಾಮಚಂದ್ರರಾಗಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ನಮ್ಮ ರಾಮಚಂದ್ರ ಹೆಚ್ಚಿನ ಸಂಖ್ಯೆಯಲ್ಲಿ ತಂದಿರುವಂತಕ್ಕಂಥ ಮಾಹಿತಿ ಕುಮಾರನವ್ರಿಗೆ ಹೋಗಬೇಕು. ಆ ಮಾಹಿತಿ ಕೊಡಲಿಕ್ಕೆ ಶಿವಕುಮಾರನವರೇ ಪಕ್ಕಾ ಮಾಹಿತಿ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲದಿರೋದು ಮಂಡ್ಯ ಕ್ಷೇತ್ರವೋ ದುರ್ಗಾವೂರಿನೋ ಅವ್ರಿಗೇನು ಗೊತ್ತಿಲ್ಲದಂಥದ್ದು ಏನಿಲ್ಲ. ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ರಾಜಕಾರಣ ಮಾಡಲಿಕ್ಕೆ ಮುಂದಿದ್ದು. ಮೊನ್ನೆ ಹಾಗೂ PLA ಒಂದು ಸಭೆ ಇದೇ ಜಾಗದಲ್ಲಿ ರಾಮಚಂದ್ರ ಮಾಡಿದ್ರು. ನಾನು ಅನಿವಾರ್ಯ ಫೆಬ್ರವರಿ 24 ವೆಡ್ಡಿಂಗ್ ಆನಿವರ್ಸರಿಯಿಂದ ತಿರುಪತಿಗೆ ಹೋಗಿದೆ. ಅವ್ರ ಕಾರ್ಯಕ್ರಮ ಬರೋದಕ್ಕೆ ಆಗಲಿಲ್ಲ. ಮತ್ತೊಂದು ಸಭೆನ PLA ಸಭೆನ ಕರಿಬೇಕಾಗ್ತದೆ. ಸ್ವಲ್ಪ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ನಮ್ಗೆ ಎಲ್ಲಿ PLAಗಳು ಗಟ್ಟಿ ಆಗ್ತಾರೋ ಆ ಪಕ್ಷ ಕೆಟ್ಟದಾಗಿ ಇರಲೇ ಲೆಕ್ಕ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಾಯಕ ಮತ್ತು ಮುನ್ಮೂಲ್ ಮಾಜಿ ಅಧ್ಯಕ್ಷರಾದ BR ರಾಮಚಂದ್ರ ಮಾತನಾಡಿ, ಮಾರ್ಚ್ 14ರಂದು ನಡೆದಿರುವ ಕಾರ್ಯಕ್ರಮ ಕೇವಲ ಒಂದು ಸರ್ಕಾರಿ ಸಮಾರಂಭವಲ್ಲ, ಇದು ಜಿಲ್ಲೆಯ ಅಭಿವೃದ್ಧಿಯ ಪ್ರತಿಬಿಂಬ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 10ರಿಂದ 15,000 ಜನರನ್ನು ಸೇರಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಅಂತ ರಾಮಚಂದ್ರ ತಿಳಿಸಿದರು. ಏನು ವೆಹಿಕಲ್ ಕೊಡಲಿಲ್ಲ, ಏನು ವ್ಯವಸ್ಥೆ ಮಾಡಲಿಲ್ಲ. ನೀವೇ ಸ್ವಯಂ ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಲಾಸ್ಟ್ ಸಭೆ ಮುಗಿಯುವವರೆಗೂ ಸಭೆ ಮುಗಿಯುವವರೆಗೂ ಇವೆಲ್ಲ ನನಗೆ ಸಾಕಾಗ್ತದೆ. ಏನಾಗಿದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದು ಮುಂದೆ ಯಾವುದು ಇದಾಗ್ತದೆ. ಈಗ ನಮ್ಮಲ್ಲಿ ನಮ್ಮ ಮಂಡ್ಯದಲ್ಲಿ ಏನು ವಿಧಾನಸಭಾ ಕ್ಷೇತ್ರದಲ್ಲಿ 2,30,30,000 ಮತದಾರ ಬಂದಿದೆ. ನಮಗೆ ಆದ್ಮೇಲೆ 7,000 ನಮಗೆ ನೋಂದಣಿ ಕಾರ್ಯಕ್ರಮ. ದಯಮಾಡಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ, ಮಂಡ್ಯದಲ್ಲಿ ನಮಗೆಲ್ಲ ಗೊತ್ತಿದೆ, ನನ್ನ ಮುಂದಿನ ಭವಿಷ್ಯ ಮತ್ತೆ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಿಮ್ಮೆಲ್ಲ ಕೈಲಿ ದಯಮಾಡಿ ನಿಮ್ಮ ಕೈ ಮುಗಿದ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ. ನಮ್ಗೆ ಒಂದು ಊರಿನಲ್ಲಿ ಬರೀ 100 ಜನ ಆದ್ರೂ ಸುಧಾ 25,000 ಜನ ಸಿದ್ದೇಶ್ವರ ನೋಂದಣಿ ಆಗಬೇಕು. ನಮ್ಮ ಜೊತೆ ಇದೆ, ನಾವು ತಿರುಬಿಡಿ ಜೊತೆ ಯಾವ ಗಂಟೆಗಳನ್ನು ನಾವು ಬರ್ಲಿಕ್ಕೆ ಬಿಟ್ಟಿದ್ದೀವಿ. ದಯಮಾಡಿ ಕೈ ಮುಗಿದು ಕೇಳ್ತೀನಿ ಅಣ್ಣ. ಫಸ್ಟ್ ಆ ಕಾರ್ಯಕ್ರಮ ನಿಖಿಲಣ್ಣವರು ಶುರು ಮಾಡೋದು, ನಮ್ಮ ಯುವ ನಾಯಕರವರು ಆ ಕಾರ್ಯಕ್ರಮ ಯಶಸ್ವಿ ಆಗಿದೆ. ನಮ್ಮ ಮಂಡ್ಯದಲ್ಲಿ ಫಸ್ಟ್ ಬರಬೇಕು. ಯಾಕಂದ್ರೆ ಎಲ್ಲಾ ಕಡೆ ಜಾಸ್ತಿ ಆಗಿದೆ. ನಮ್ಮ ಮಂಡ್ಯದಲ್ಲಿ 7,000 ಸದಸ್ಯರು ನೋಂದಣಿ. ಒಂದು ದಿನ ಹೇಳ್ತೀನಿ, ದಯಮಾಡಿ ಒಂದು 100 ಜನ ಮಾಡಿ. ನಮ್ಮ ಜೊತೆ ಇರುವಂತ ಸ್ನೇಹಿತರು, ಮುಖಂಡರು, ಕಾರ್ಯಕರ್ತರು ಮಾಡೋದು 100 ಜನ ಆಯ್ತು. ದಯಮಾಡಿ
ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಿಖಿಲವರು ಮೊದಲನೇ ಕಾರ್ಯಕ್ರಮ ಎಲ್ಲ ಏನು ಯಾವ ಕಡೆ ಹೋದ್ರು ಎಲ್ಲ ಜಿಲ್ಲೆಯಲ್ಲೂ ಸುಧಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ. ದಯಮಾಡಿ ನಮ್ಮ ಮಂಡ್ಯ ಸಿಟಿ ಹೆಡ್ ಕ್ವಾರ್ಟರ್ನ ಆ ಕಾರ್ಯಕ್ರಮ ದಯಮಾಡಿ ಕೇಳ್ತೀರಿ, ಪಾಲಕರಿಗೆ ನಮಸ್ಕರಿಸಿ ಕೇಳ್ತೀವಿ ಅಣ್ಣ. ಅದೊಂದು ಕಾರ್ಯಕ್ರಮನ ದಯಮಾಡಿ ಇವತ್ತಿನ ಮನಸ್ಸಿಟ್ಟು ಅದೊಂದು ಕಾರ್ಯಕ್ರಮ ಮಾಡ್ತೀವಿ. ಹಾಗೆ 14ನೇ ತಾರೀಕು ನಡೆಯುವಂಥ ವಿಸಿ ಫಾರಂನಲ್ಲಿ ಇವತ್ತು ಕುಮಾರಣ್ಣವರು ನಾವು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಏನಾದರೂ ಒಂದು ಕೆಲಸಗಳನ್ನ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಅಂಗವಿಕಲರಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ 42 ಜನರಿಗೆ 400 ಬೈಕ್ಗಳನ್ನ ಇವತ್ತು ಅಂಗವಿಕಲರಿಗೆ ಕೊಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮನ ಈ ಕುಮಾರಣ್ಣವರು ಹುಟ್ಟುಹಬ್ಬದ ದಿವಸ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ರು. ಆ ಸಮಯದಲ್ಲಿ ಗಾಡಿಗಳದ್ದು ದಾಖಲಾತಿಗಳು ನಮ್ಗೆ ಏನು RTO ಲೇಟ್ ಆಗೋದ್ರಿಂದ ಅವತ್ತು ಸಹ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಎಲ್ಲ ಹೇಳ್ತಾರೆ ನಮ್ಗೆ ಹೇಳಿಲ್ಲ ಅಂತ ನೀವು ದೂಡ್ತೀರಿ. ಅವಾಗ ಅರ್ಜೆಂಟ್ಗೆ ಆಗಿ ಕೊಟ್ಟಿದ್ದಂತ ಒಂದು ಏನು ದಾಖಲಾತಿಗಳು ಅಪ್ರೂವ್ ಆಗಿದೆ. ಯಾರು 15ನೇ ಮಾಸಗಳನ್ನ ಕುಮಾರಣ್ಣ ಮೊನ್ನೆ ಹೇಳಿದ್ರು, ನಾನು ನೆಕ್ಸ್ಟ್ ಈಗ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಏನು CSR ಫಂಡ್ನಲ್ಲಿ ಕೊಡ್ಲಿಕ್ಕೆ ಬೈಕ್ ಕೊಡ್ಲಿಕ್ಕೆ ಹೇಳಿದ್ದೀನಿ. ಯಾರೇ ಕೊಟ್ಟರು ಸಹ ಮುಂದೆ ಏನು ID ಏನು ಮೇಜರ್ ಬೇಕಾಗಿರೋ ID ಅಣ್ಣ ದಯಮಾಡಿ ಯಾವುದು ID ನಲ್ಲಿ ಮಿಸ್ ಆದ್ರೆ ಅಣ್ಣ ನೀವೆಲ್ಲ ಕೊಟ್ಟಿರೋದು ರಿಜೆಕ್ಟ್ ಆಗಿದೆ. ಈಗ ನಿನ್ನೆ ನಮ್ಮದೇ 3 ರಿಜೆಕ್ಟ್ ಆಗಿದೆ. ಬುದ್ಧಿಮಾನಿರುವ ಮಕ್ಕಳಿಗೆ ಕೊಟ್ಟರೆ ಅದು RTO ರಿಜಿಸ್ಟ್ರೇಷನ್ ಆಗಲ್ಲ. ಅವ್ರು ರಿಜೆಕ್ಟ್ ಆಗಲ್ಲ. ಏನೋ ಮಾಡಿ ಅಂತ ದಯವಿಟ್ಟು ಮಾಡೋಕ್ಕಾಗಲ್ಲ. ಅದು 3 ವೆಹಿಕಲ್ ನಮ್ಗೆ ಕಮ್ಮಿ ಆಗ್ತದೆ. ದಯಮಾಡಿ ನಮ್ಮ ಎಲ್ಲ ಮುಖಂಡ ಕಾರ್ಯಕರ್ತರು ಮನವಿ ಮಾಡ್ತೀನಿ. ಅವೇನಾದ್ರು ಕಾಂಪ್ಲಿಕೇಟ್ ಆಗ್ತದೆ. ನೀವೆಲ್ಲ ಕೊಟ್ಟಿರ್ತೀವಿ ಲಾಸ್ಟ್ ಕ್ಯಾನ್ಸಲ್ ಆದರೆ ಬದಲಿಗೆ ನಮ್ಗೆ ಬೇಕು ಅಂತ ಕ್ಯಾನ್ಸಲ್ ಮಾಡೋರೆ ಅನ್ನೋದೊಂದು ಉದ್ದೇಶ ಆಗ್ತದೆ. ದಯಮಾಡಿ ಅಣ್ಣ ನೀವು ಕೊಡಬೇಕಾದ್ರೆ ಯಾರ್ಯಾರು ಅಂಗವಿಕಲಿದ್ರೆ 60% ಮೇಲ್ಗಡೆ ಇರುವಂಥ ಒಂದು ID ಇರುವಂಥ ಒಂದು ಏನು ಅಂಗವಿಕಲ ID ಇರುವಂಥದ್ದನ್ನ ಕೊಡಿ. ಫಸ್ಟು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಈಗ ಮುಂದೆ ಬರುವಂಥ ಏಪ್ರಿಲ್ ತಿಂಗಳು ಕೊಟ್ಟರೆ ಯಾರು ಅದಕ್ಕೆ 15ನೇ ಮಾಸಗಳು ಅಂತ ಹೇಳ್ತಾ, ಹಾಗೆ ಮತ್ತೊಂದು ಅಣ್ಣ ಏನು 14ನೇ ತಾರೀಕು ನಡೆಯುವಂಥ ಸಭೆ ನಮ್ಮ ಈ ವಿಧಾನಸಭೆ ಮತ್ತು JP TP ಯಾವುದೇ ಒಂದು ಚುನಾವಣೆ ಆಗುತ್ತೆ ಅದು ದಿಕ್ಸೂಚಿ. ವೇದಿಕೆಯಲ್ಲಿ ಮಾಜಿ ಶಾಸಕ DP ಶಿವಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷರಾದ ನಾಗೇಶ್, SC/ST ವಿಭಾಗದ ಸಾತನೂರು ಜಯರಾಮು, ನವೀನ್ ಕುಮಾರ್, ಮಹಮ್ಮದ್, ಲೋಕೇಶ್, ರಾಮಲಿಂಗೇಗೌಡ, ಕಿರಣ್, ಪಾಪಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬೂದನೂರು ಗ್ರಾಮ ಪಂಚಾಯಿತಿ ಆಡಳಿತದ ನ್ಯೂನತೆ ಸರಿಪಡಿಸಲು ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾನೂನಡಿ ಕರ್ತವ್ಯ ನಿರ್ವಹಿಸುವ ಅಧಿಕಾರ ವಿಕೇಂದ್ರೀಕರಣದ ಪಂಚಾಯಿತಿ ಆಡಳಿತ ಆಶಯ ಈಡೇರಿಸುವಲ್ಲಿ ವಿಳಂಬವಾಗುತ್ತಿದೆ ಅಂತ ಆಪಾದಿಸಿದರು. ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಮನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸಿರುವ ಆಟದ ಮೈದಾನ ಕಾಮಗಾರಿ ಮುನ್ನು ಹಾಕದೆ ಸ್ಥಗಿತಗೊಂಡಿದೆ. ಇದರಿಂದಾಗಿ ಕ್ರೀಡಾ ಚಟುವಟಿಕೆ ಸ್ಥಗಿತಗೊಂಡಿದ್ದಲ್ಲದೆ ಸಾರ್ವಜನಿಕರು ವಾಯುವಿಹಾರಿಗಳಿಗೂ ತೀವ್ರ ಅಡಚಣೆ ಉಂಟಾಗಿದೆ. ಈ ಕುರಿತು ವಾರದಲ್ಲಿ ಕ್ರಮವಹಿಸದಿದ್ದರೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಗ್ರಾಮ ಪಂಚಾಯಿತಿಯ ಕಾಮಗಾರಿ ಖರೀದಿ ನಿರ್ವಹಿಸಲು ಇ-ಪ್ರೊಕ್ಯೂರ್ಮೆಂಟ್ ಜಾರಿಗೊಳಿಸಬೇಕು. 15ನೇ ಹಣಕಾಸು ಯೋಜನೆ ಕಾಮಗಾರಿಗಳಲ್ಲಿ ನಾಮಫಲಕ ಅಳವಡಿಸಬೇಕು. ಕಳೆದ ಆಡಳಿತದ ಅವಧಿಯಲ್ಲಿ ವಿದ್ಯುತ್ ಕಳ್ಳತನ ಮಾಡಿ ಬರಚಿರುವ 14 ಲಕ್ಷ ರು ದಂಡದ ಹಣ ವಸೂಲಿ ಮಾಡಲು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಬ್ಯಾಂಕ್ ಕಾಲೋನಿಯಲ್ಲಿ ಅಕ್ರಮವಾಗಿ ಸೃಜಿಸಿರುವ ಈ ಸ್ವತ್ತು ಕುರಿತು ಕ್ರಮ ವಹಿಸಬೇಕು. ಪಾರ್ಕ್, ರಸ್ತೆ ಮುಂತಾದ ಸಾಮುದಾಯಿಕ ಆಸ್ತಿ ವಶಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು ಮತ್ತು ಬೆಂಗಳೂರು-ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಭೂಸ್ವಾಧೀನವಾಗಿರುವ ಭೂಮಿ ಬಿಡಿಸಲು ಹೈಕೋರ್ಟ್ನಲ್ಲಿ ದಾಖಲಿಸಿರುವ ದಾವೆ ಕುರಿತು ಕ್ರಮ ವಹಿಸಬೇಕು ಅಂತ ಮನವಿ ಮಾಡಿದರು. ನಿವೇಶನ ರಹಿತರಿಗೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರುವ ಭೂಮಿಗೆ ಒತ್ತುವರಿದಾರರು ಮಂಡ್ಯ ನ್ಯಾಯಾಲಯದಲ್ಲಿ ದಾವೆ ವಜಾಗೊಳಿಸುವ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ದಾವೆ ಹಾಕಿ ತ್ವರಿತ ನ್ಯಾಯಾಲಯದಲ್ಲಿ ದಾವೆ ವಜಾಗೊಳಿಸಲು ಕ್ರಮ ವಹಿಸಬೇಕು. ನಿವೇಶನ ಹಕ್ಕುಪತ್ರ ಪಡೆದಿರುವ ಫಲಾನುಭವಿಗಳಿಗೆ ವಸತಿ ನಿರ್ಮಿಸಲು ಸಭೆ ನಡೆಸಿ ವಿಶೇಷ ವಸತಿ ಅನುದಾನ ಮಂಜೂರಿಗೆ ಶಾಸಕರಿಗೆ ಮನವಿ ಮಾಡಿದರು. ಮನವಿ ಕುರಿತು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಕಾನೂನು ಚೌಕಟ್ಟಿನಲ್ಲಿ ತುರ್ತು ಕ್ರಮ ವಹಿಸಬೇಕು. ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಆಮೇಲೆ ನೀವು ಬರ್ದಿದ್ದೀರಲ್ಲ, ನೀವು ಇಲ್ಲಿ ಮಂಡ್ಯ ಕೋರ್ಟಲ್ಲಿರೋ ಕೇಸ್ಗಳು 16 ವರ್ಷ ಆಯ್ತು ಗೊತ್ತಲ್ಲ. ಸಿವಿಲ್ ಕೋರ್ಟ್ ಕೇಸ್ಗಳು, ಸಿವಿಲ್ ಕೋರ್ಟ್ ಕೇಸ್ನ ನಾವು ಇಲ್ಲಿ ಆಡೋಕ್ಕಾಗಲ್ಲ. ಅದಕ್ಕೆ ನಾವು ಏನೋ ನಮ್ಮ ಲಾಯರ್ನೆಲ್ಲ ಭೇಟಿ ಮಾಡೋದು, ಅವರು ಹೇಳೋದು ಹೈಕೋರ್ಟಲ್ಲಿ ಮ್ಯಾಂಡಮಸ್ ಹಾಕಬೇಕು, ನೀವು ತ್ವರಿತ ಗತಿಯಲ್ಲಿ ಇದು ಬಡವರ ಇದು
ಇವು ಬದುಕಿರುವಾಗೆಲ್ಲ ಹಾಕೊಡ್ತಾರೆ, ಇವ್ರು ಸತ್ತೋಗ್ತಾರಲ್ರ ಕೇಸ್ ಮುಗಿಯೋಕ್ಕೆ ಮ್ಯಾಂಡಮಸ್ ಹಾಕಿ ಅಲ್ಲಿಂದ ಆರ್ಡರ್ ಮಾಡಿಸ್ಕೊಂಡು ಬಂದು ಅದು ದಲಿತ ನ್ಯಾಯಾಲಯದಲ್ಲಿ ಮಾಡ್ಕೊಡಿ ಅಂತ ಮಾಡ್ಕೊಡೋ ಇದೆಯಂತೆ ಹೈಕೋರ್ಟಲ್ಲಿ ಆಪ್ಷನ್ಸ್ ಇಲ್ಲ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದಾರೆ. ಅದನ್ನು ಮಾಡ್ಸೋಕೆ ನಮ್ಗೆ ಸಂಬಂಧಪಟ್ಟಂತೆ ಕ್ರಮ ಆಗಲಿ ಅಂತ ಬರೀದ್ರೆ ಇವು ಇಲ್ಲಿಗೆ ಲೆಟ್ರ್ ಬರ್ತೀವಿ ಎಂದು ಕೊಡ್ತೀರಿ ನಮ್ಗೆ ಎಂಡಾಸ್ಮೆಂಟ. ಹಂಗಾದ್ರೆ ನಾವೇನು ಬರೀ ಸುಮ್ಮನೆ ಕತೆ ಆಡಕ್ಕೆ ಬರ್ತಿದ್ದಾವ ಪಂಚಾಯತಿ ಹತ್ರ. ನಮಗೂ ಕಷ್ಟ ಇದೆ ಸಮಯ, ಬೆಳಿಗ್ಗೆ ಕೂಲಿಗೆ ಹೋಗ್ಬೇಕು, ನಾವು ಮ್ಯಾಂಡಮಸ್ ಅಲ್ಲ ಲೆಟ್ರ್ ಬರ್ದೇವ ಲಾಯರ್ ಹೋದಾಗ ಸಮಯ. ಈಗ ಏನು ನಿಮ್ಗೆ ನಮ್ಮ ನಿವೇಶನಕ್ಕೆ ಯಾವ ನಮ್ಮದು ಬೇರೆ ಬರ್ತೀವಿ ಯಾವ್ಯಾವ ಅಂತ ಹೇಳ್ತೀವಿ, ಆ ಫೈಲೆಲ್ಲ ತಗೊಂಡು ಹೈಕೋರ್ಟ್ ಕೊಟ್ಬಿಟ್ಟು ಹೈಕೋರ್ಟಿಂದ ಆರ್ಡರ್ ಮಾಡಿಸ್ಕೊಳ್ಳೋಣ ಪಾಸ್ಪೋರ್ಟ್ ತಗೊಂಡು ಪಾಸ್ಪೋರ್ಟಲ್ಲಿ ಮುಗಿಸ್ಕೊಂಡ್ರೆ ನೀವು ಇದ್ದಂಗೆ ನಾವು ಎಲ್ಲ ವರ್ಷ ನಿವೇಶನ ತಗೋತೀವಿ. ನೀವು ಸುಮ್ಮನೆ ನಾವು ಬಂದಾಗ ಕತೆ ಕೂತಿರ್ತೀರಿ, ನಿಮಗೆ ಮಾಹಿತಿ ಇರಲ್ಲ, ನಾವೇನು ಮಾಡೋದು ಆಯಿತಾ. ಇದೇನಾಗಿದೆ ಮೇಲೆ ಕೂಡ ಈಗ ನಾವೆಲ್ಲ ಸೈಟ್ ತಗೊಂಡಿದ್ದೀವಿ 52 ಸೈಟು. ಈಗ ಅವರು ಈಗ ವಸತಿಗೆ ಫಲಾನುಭವಿಗಳು ಆಯ್ಕೆ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ನಿವೇಶನ ರೈತರಿಗೆ ವಿಶೇಷವಾಗಿ ಸದಗ್ರದು ಈಗ ನಮ್ಮ ಮನೆ ಕಟ್ಕೊಳ್ಳೋಕ್ಕೆ ಈಗ ಮನೆ 3 ಲಘು ಕೊಡಬೇಕು, ಸೈಟ್ ಇರೋರಿಗೆ ನಮಗೂ ಕೊಡಬೇಕು. ಈ ಸಂಬಂಧಪಟ್ಟಂತೆ ನೀವು ದಯಮಾಡಿ ನಮ್ಮದು ಸಭೆ ನಡೆಸಿ ಎಷ್ಟು ಬೇಕಾಗುತ್ತೆ ಅದೊಂದು ಇದನ್ನು ಮಾಡಿ ಶಾಸಕರಿಗೆ ಒಂದು ಒತ್ತಾಯ ಮಾಡಿ ದಯವಿಟ್ಟು ನಮಗೆ ಸ್ಪೆಷಲ್ ಗ್ರ್ಯಾಂಟನ್ನು ಇಷ್ಟು ಮನೆಗಳನ್ನ ಕೊಡಬೇಕು ಅಂತೇಳಿ ಮಾಡಿಸ್ಕೊಡೋ ನಿಟ್ಟಲ್ಲಿ ಸಭೆ ನಿರ್ಣಯ ಕೊಡಬೇಕು. ಆಮೇಲೆ ಜಲ್ ಜೀವನ್ ಮಿಷನ್ ಹೊಸ ಬಂದವರು ಓಪನ್ ಆಗಿದೆ ಸರ್. ಅದೇ ಹೆಣ್ಣು ತಗೊಂಡಿದ್ರು ಸರ್, ಹೆಣ್ಣು ತಗೊಂಡಾಗ ಎಷ್ಟು ಆ ಬೀದಿಗಳಿಗೆ ಹೋಗಿ ನೋಡಿ ಇದನ್ನೇ ಮುಚ್ಚಿಲ್ಲ ತಗೊಂಡೋಗಿ ಆ ದೇವಸ್ಥಾನ ಪಕ್ಕ ಕಟ್ಟೋನೆ ಅದಕ್ಕೊಂದು ಕೇಸ್ ಹಾಕಿದ್ದೀವಿ. ಈ ಬೆಳಿಗ್ಗೆ ಕೇಸ್ ಹಾಕೋದೇ ಕೆಲಸ ನಮಗೆ ನೋಡಿದವ್ರಿಗೆ ಹೊಟ್ಟೆಗೆ ತೋರಿಸ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಸತೀಶ್, ರೈತ ಸಂಘದ ಪುಟ್ಟಸ್ವಾಮಿ, ರಾಜೇಂದ್ರ, ಕುಳ್ಳ, ದೇವಮ್ಮ, ಭಾಗ್ಯಮ್ಮ ಸೇರಿದಂತೆ ಅನೇಕರಿದ್ದರು. ವಿದ್ಯೆ ಮತ್ತು ಕಲೆಯ ಪ್ರತಿರೂಪವಾದ ಸರಸ್ವತಿ ದೇವಿಯ ಆರಾಧನೆ ಅಂಗವಾಗಿ ಪಾಂಡುಪುರ ಪಟ್ಟಣದ BJS ಶಾಲೆಯ ಸಭಾಂಗಣದಲ್ಲಿ ಪವಿತ್ರ ಶಾರದಾ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಮೊದಲಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ವಿವಿಧ ಪುಷ್ಪ ಮತ್ತು ವೇದ ಮಂತ್ರಗಳೊಡನೆ ಶಾರದಾ ದೇವಿಯ ಪೂಜೆ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳು ವಿಶೇಷ ಉಡುಪುಗಳಲ್ಲಿ ಸಿಂಗಾರಗೊಂಡು ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ವಿದ್ಯಾರ್ಥಿಗಳು ಶಾರದಾ ಮಾತೆಯ ಹಾಗೂ ಎಲ್ಲ ದೇವತೆಗಳ ಕೃಪೆಯಿಂದ ಉತ್ತಮ ಜ್ಞಾನ, ಬುದ್ಧಿ ಮತ್ತು ವಿವೇಕ ಪಡೆಯಲಿ ಎಂದು ಆಶಯದೊಂದಿಗೆ ಪೂಜೆ ನೆರವೇರಿಸಲಾಯಿತು. ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಮಾತನಾಡಿ, ಎಷ್ಟೇ ದೊಡ್ಡ ಕಾರ್ಯಕ್ರಮಗಳಿದ್ದರೂ ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ತುಂಬ ಸಂತೋಷ ನೀಡುತ್ತದೆ ಎಂದು ಹೇಳಿದರು. ಜೀವನದಲ್ಲಿ ಸುಖ ಬಂದಾಗ ಅಹಂಕಾರ ಪಡುವುದಿಲ್ಲದೆ, ಕಷ್ಟ ಬಂದಾಗ ಕುಗ್ಗದೆ ಜೀವನದ ಏರಿಳಿತಗಳನ್ನು ಸಮತೋಲನದಿಂದ ಎದುರಿಸಲು ಜ್ಞಾನ ಅಗತ್ಯ ಅಂತ ಹೇಳಿದರು. ಜ್ಞಾನದ ದೇವತೆಯಾದ ಸರಸ್ವತಿ ಪೂಜೆಯಿಂದ ಮನಸ್ಸು ಮತ್ತು ಬುದ್ಧಿ ಸ್ಥಿರವಾಗುತ್ತದೆ ಅಂತ ಅವರು ತಿಳಿಸಿದರು. ಕಷ್ಟ ಬಂದ ಕುಗ್ಗದೆ ಇರುವಂಥದ್ದು, ಈ ಏರಿಳಿತಗಳನ್ನ ನಾವು ತಡ್ಕೊಳ್ಳುವಂಥ ಶಕ್ತಿ ಕೊಡೋದು ಮೆಡಿಟೇಷನ್. ಆ ಶಕ್ತಿಗೂ ನಾವು ಸರಸ್ವತಿ ದೇವಿಯನ್ನೇ ಪೂಜೆ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ 2 ಕೈ ಇದೆ, ಅದರಲ್ಲಿ ವೀಣೆ ಇಟ್ಕೊಂಡಿದ್ದಾರೆ. ಅದು ಒಬ್ಬೊಬ್ರು, ಈಗ ನಿಮ್ದು ಮಕ್ಕಳುಗಳಿಗೆ ಒಬ್ಬೊಬ್ರು ಒಂದೊಂದು ಫ್ಯಾಷನ್ ಇರುತ್ತೆ. ಓದೋದ್ರ ಜೊತೆಗೆ ಕೆಲವು ಮಕ್ಕಳು ಟ್ಯಾಲೆಂಟ್ ಇರ್ತೀರ. ನೀವು ಸಂಗೀತದಲ್ಲಿರ್ಬೋದು, ಒಬ್ಬರು ಡಾನ್ಸಲ್ಲಿರ್ಬೋದು, ಇನ್ನೊಬ್ರು ಕ್ರಿಕೆಟಲ್ಲಿ ಇರ್ಬೋದು, ಇನ್ನೊಬ್ರು ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು. ಯಾವಾಗ ನಿಮ್ಮ ಒಂದು ಫ್ಯಾಷನ್ ಒಂದು ಇದಿರುತ್ತೆ. ಆದರೆ ನಾನು ನಿಮಗೆ ಮಕ್ಕಳಲ್ಲಿ ಕೇಳ್ಕೊಳ್ಳೋದು, ಈಗ ಜೀವನದಲ್ಲಿ ಯಾವಾಗಲೂ ನಾವು ಓದೋದು, ಈಗ ಫಸ್ಟ್ 10th ತುಂಬ ಇಂಪಾರ್ಟೆಂಟ್. ಜೀವನ ಯಾವಾಗಲೂ ಆ 1ರಿಂದ 10ನೇ ತರಗತಿವರೆಗೆ ನಾವೇನು ಅಭ್ಯಾಸವನ್ನ ಮಾಡ್ತೀವಿ, ಅಥವಾ PKG LKG ಯಾವ್ದಾರ ಆಗಲಿ, ಆ ಶಾಲೆಯಲ್ಲಿ ನಡೆಯುವಂಥ ಒಂದು ನಾವು ಕಲಿಯುವಂಥದ್ದು, ನಮ್ಮ ಸ್ನೇಹಿತರು ನಡ್ಕೊಳ್ಳುವಂಥದ್ದು, ಶಾಲೆಯಲ್ಲಿ ನಮ್ಮ ಕಲಿಸುವಂಥ ಗುರುಗಳು, ಇವ್ರಿಗೆಲ್ಲ ಜೀವನ ತುಂಬಾ ಮುಖ್ಯವಾಗುತ್ತೆ. ಯಾಕೆಂದ್ರೆ ನಾವು ಚಿಕ್ಕವರಾಗಿದ್ವಿ, ರಾಮಕೃಷ್ಣ ಅವರು ಚಿಕ್ಕವರಾಗಿದ್ವಿ, ಎದ್ದಿರುವಂತ ಎಲ್ಲರೂ ನಾವು ಬೆಳೀತಾ ಇರ್ಬೇಕಾದ್ರೆ ಮೊದಲು ನಾವು ಗುರುಗಳಿಗೆ, ಈ ಟೀಚರ್ಸ್ ಆಗ್ಬೇಕಾದ್ರೆ ಅವ್ರನ್ನು ಒಂದು ಎಲ್ಲೋ ಒಂದ್ ಕಡೆ ತುಂಬಾ ಕಷ್ಟಪಟ್ಟು ಓದಿರ್ತಾರೆ, ಒಂದು ಬಡತನದ ಒಂದು ಕುಟುಂಬದಿಂದ ಬಂದಿರ್ತಾರೆ. ಅವ್ರು ಬಂದು ನಿಮಗೆ ಒಂದು ಎಜುಕೇಶನ್ ಕೊಡೋ ದೃಷ್ಟಿಯಿಂದ ನಿಮ್ಮ ಶ್ರೇಯಸ್ಸನ್ನೇ ಬಯಸಿ ದಿನ ಬೆಳಗಾದ್ರೆ ನಿಮ್ಮನ್ನ ತಿದ್ದೋ ರೀತಿಯಲ್ಲಿ ಅವರು ಸಾಕಷ್ಟು ಪರಿಶ್ರಮ. ಕಾರ್ಯಕ್ರಮದಲ್ಲಿ LKG ಮತ್ತು UKG ಮಕ್ಕಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. SLC ವಿದ್ಯಾರ್ಥಿಗಳಿಗೆ ಮಾರ್ಚ್ ಏಪ್ರಿಲ್ 26ರಲ್ಲಿ ನಡೆಯಲಿರುವ ಪರೀಕ್ಷೆಗಳ ಅಂತಿಮ ಪ್ರವೇಶ ಪತ್ರಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಯಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಮಕೃಷ್ಣೇಗೌಡ ಅವರು ಸಾರಥ್ಯ ವಹಿಸಿಕೊಂಡಿದ್ದರು.
ಸಮಾರಂಭದಲ್ಲಿ ಜಯರಾಮು, ಚನ್ನಮಾದೇಗೌಡ, ಕೃಷ್ಣೇಗೌಡ, ಮಧು, ಮಂಜುನಾಥ್, ರವಿಕುಮಾರ್, ನಾಗಸುಂದರ್, ಪ್ರಕಾಶ್ ಕುಮಾರ್ ಸೇರಿದಂತೆ ಶಿಕ್ಷಕರು ಮತ್ತು ಪೋಷಕರು ಭಾಗವಹಿಸಿದ್ದರು. ಕೇರ್ಪೇಟೆ ತಾಲೂಕಿನ 7 ಕೋಟಿ ಮೈಲಲಿಂಗೇಶ್ವರ, ಗಂಗೆ ಮಾಳಮ್ಮ ಮತ್ತು ಕ್ಷೇತ್ರಪಾಲಕ ದೂತರಾಯ ದೇವಸ್ಥಾನದ 4ನೇ ವರ್ಷದ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಮೈಲಾರ ಸುಕ್ಷೇತ್ರದ ಶ್ರೀ ಗುರು ಕಪಿಲಮುನಿ ಸಿಂಹಾಸನಾಧಿಪತಿ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಗುರುಗಳು ಹಾಗೂ ಶ್ರೀ ಬೇಬಿ ಮಠದ ಶ್ರೀ ರಾಮಯೋಗೇಶ್ವರ ಮಠದ ಶ್ರೀ ಶಿವಬಸವ ಸ್ವಾಮಿಗಳನ್ನು ಬೆಳ್ಳಿ ಸಾರೋಟಿನಲ್ಲಿ ಕುಳ್ಳಿರಿಸಿ ಜಾನಪದ ಕಲಾತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಯಿತು. ಜಾತ್ರಾ ಮಹೋತ್ಸವದ ಪೂಜಾ ಕಾರ್ಯಕ್ರಮಗಳು ಹಾಗೂ ಕಂಚಿ ಮೀರಿದ ಸರಪಳಿ ಪವಾಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಎಚ್ ಡಿ ಮಂಜು ದಂಪತಿಗಳು ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿ, ಹಬ್ಬ ಹರಿದಿನಗಳು ಮತ್ತು ಜಾತ್ರಾ ಉತ್ಸವಗಳು ಸಂಸ್ಕೃತಿಯ ಪ್ರತಿಬಿಂಬವಾಗಿದ್ದಾವೆ ಅಂತ ಹೇಳಿದರು. ಟಿಪಿಸಿಎಂಎಸ್ ನಿರ್ದೇಶಕ ಎಚ್ ಟಿ ಲೋಕೇಶ್, ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಕೆ ಆರ್ ನೀಲಕಂಠ, ಉದ್ಯಮಿ ಜಗದಂಬ, ಹೊನ್ನವರ ಚಂದ್ರಶೇಖರ್, ಡಿ ಪಿ ಸ್ವಾಮಿಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಅನೇಕ ಕಾರ್ಯಕರ್ತರು ಭಾಗವಹಿಸಿದರು. ಸುಕ್ಷೇತ್ರದಲ್ಲಿ ನಡೆದ 4ನೇ ವರ್ಷದ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿ ಸ್ವಾಮಿ ದರ್ಶನ ಪಡೆದು ರೋಮಾಂಚನಗೊಂಡರು. ಕರಡಿ ಮಂಜಲು ನೃತ್ಯ, ಪೂಜಾ ಹಾಗೂ ಪಟಗುಣಿತ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಕೇವಲ ಮೌಖಿಕ ಆದೇಶದ ಮೂಲಕ ಪೂಜೆ ಮಾಡಲು ವ್ಯಕ್ತಿಯೊಬ್ಬರನ್ನ ನಿಯೋಜನೆ ಮಾಡಲು ಬಂದ ಅಧಿಕಾರಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳಿಸಿದಂಥ ಘಟನೆ ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಗ್ರಾಮದ ಮುಳುಕಟ್ಟೆ ಅಮ್ಮ ದೇವಾಲಯದ ಆವರಣದಲ್ಲಿ ಜರುಗಿದೆ. ಹಲವಾರು ವರ್ಷಗಳಿಂದ ಮುಳುಕಟ್ಟಮ್ಮ ದೇವಾಲಯದ ಅರ್ಚಕ ವೃತ್ತಿಯನ್ನು ದೊಡ್ಡಯ್ಯ ಮತ್ತು ಮರಿಯಪ್ಪ ಕುಟುಂಬದವರು ನಡೆಸಿಕೊಂಡು ಬರ್ತಿದ್ದು 2010 ಮತ್ತು 2014ರಲ್ಲಿ ಮೇಲಿನ 2 ಕುಟುಂಬಗಳೇ ಬಾಧ್ಯಸ್ಥರೆಂದು ಸ್ಥಳೀಯ ನ್ಯಾಯಾಲಯ ತೀರ್ಪು ನೀಡಿತ್ತು.
ಎರಡು ಕುಟುಂಬಗಳ ಆರ್ಥಿಕ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದು, ಇದರ ನಡುವೆ ಅದೇ ಗ್ರಾಮದ ಸುಧಾಕರ್ ಎಂಬುವರನ್ನ ಮಾನವೀಯತೆ ಆಧಾರ ಮತ್ತು ನಿಯಮಗಳ ಮೇಲೆ ಕುಂಜಿ ಅಹಮದ್ ಎಂಬುವರು ತಹಸೀಲ್ದಾರ್ ಆಗಿದ್ದ ಸಮಯದಲ್ಲಿ ಆರ್ಥಿಕ ವೃತ್ತಿಗೆ ನೇಮಕ ಮಾಡಿಕೊಂಡಿದ್ದರು. ಮುಂಜಾನೆ ಕಸಬಾ ಗ್ರಾಮ ಲೇಖಗಾರವರು ತಾಲೂಕು ದಂಡಾಧಿಕಾರಿಯವರು ಮೌಖಿಕ ಆದೇಶ ನೀಡಿದ್ದಾರೆ ಎಂದು ಸುಧಾಕರ್ ಅವರನ್ನು ಮತ್ತೆ ನಿಯೋಜನೆಗೊಳಿಸಲು ದೇವಸ್ಥಾನಕ್ಕೆ ಬಂದಿದ್ದು, ವಿಷಯ ತಿಳಿದ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಲಿಖಿತ ಆದೇಶ ನೀಡುವವರೆಗೆ ನಿಯೋಜಿಸಲು ಅವಕಾಶ ನೀಡುವುದಿಲ್ಲವೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದು, ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ಅಧಿಕಾರಿಯನ್ನು ವಾಪಸ್ ಕಳಿಸಿದರು. ಅಲ್ಲ ಇವರು ಅಂದೆ ನನ್ನ ಅಂತ ಅಂದಾಗ ದೇವ್ರ ಪ್ರಮಾಣ ಮಾಡಬೇಕು. ಆಯ್ತಲ್ಲ, ಅವ್ರು ಹೇಳ್ಬೇಕು, ನಾವು ನೀವೆಲ್ಲ ಹೇಳೋದು. ಅರ್ಚಕರಾದ ಮಹೇಶ್ ಮಾತನಾಡಿ, ನ್ಯಾಯಾಲಯದ ನಿಯಮದಂತೆ ಪೂಜಾರಿಕೆಯನ್ನು ವೃತ್ತಿಯನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಏಕಾಏಕಿ ಯಾವುದೇ ಆದೇಶವಿಲ್ಲದೆ ಮತ್ತೊಬ್ಬ ವ್ಯಕ್ತಿಗೆ ನೀಡುವುದು ನ್ಯಾಯಸಮ್ಮತವಲ್ಲ. ಗ್ರಾಮಸ್ಥರು ವಿಚಾರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರು. ಇದು ತುಂಬ ಅನ್ಯಾಯ ಆಗೈತೆ. ಇವರು ಯಾವುದೇ ರೀತಿ ಆದ್ಯತೆಗಳಿಲ್ಲ, ಕೋರ್ಟ್ ಆದೇಶವೂ ಇಲ್ಲ, ಇವರಿಗೆ ಪೂಜಾರಿಕೆಗೆ ಯಾರೂ ಮಾಡೂ ಇಲ್ಲ ಇಲ್ಲಿ ಅವರು. ಅದರಿಂದ ಇವರು ಆಚೆ ಕಳಿಸೋದು ದೃಷ್ಟಿಯಿಂದ ಮೌಖಿಕವಾಗಿ ಅವರು ಆದೇಶದ ಇಲ್ಲದೇ ಇಲ್ಲಿ ಬಂದು ಕೀ ಹ್ಯಾಂಡೋವರ್ಗೆ 3ನೇ ಕೀ ಹ್ಯಾಂಡೋವರ್ಗೆ ಕೊಡ್ಸೋಕ್ಕೆ ಅಂತ ಬಂದಿದ್ದರು. ಗ್ರಾಮಸ್ಥರು ಊರಿನವರೆಲ್ಲ ಸೇರಿ ಅವ್ರನ್ನ ಕೊಡೋಕೆ ಆದೇಶ ಇಲ್ಲದೇ ಇರೋದ್ರೆ ನೀವು ಎಲ್ಲಾಕೆ ಬಂದಿದ್ದೀರಿ ಅಂದ್ಬಿಟ್ಟು ಗಲಾಟೆ ಮಾಡಿ ಕಳಿಸ್ಕೊಟ್ರು ಸರ್. ಯಾರು ಬಂದಿದ್ದೀವಿ? ಊರಿನ ಗ್ರಾಮಸ್ಥರು ಅಧಿಕಾರಿಗಳು BA ಪ್ರದೀಪ್ ಅವರು ಬಂದಿದ್ದರು ಕೊಡ್ಸೋಕ್ಕೆ ಅಂದ್ಬಿಟ್ಟು. ಊರಿನ ಗ್ರಾಮಸ್ಥರು ಕೆಂಪಣ್ಣ, ಈರೇಗೌಡರು ಮತ್ತು ನಾಗಣ್ಣ, ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಅವ್ರನ್ನ ಈ ಆದೇಶ ಇಲ್ಲದಿರೋದ್ರಿಂದ ನೀವು ಅದು ಹೆಂಗೆ ಸೇರಿಸಿದ್ದೀರ ಅಂದ್ಬಿಟ್ಟು ಗಲಾಟೆ ಮಾಡಿ ಹೋದರು ಅಷ್ಟೇ ಸರ್. ಅವ್ರದ್ದು ಕೋರ್ಟ್ ಆರ್ಡ್ರಲ್ಲಿ ಏನು ತಗೊಂಬರ್ಲಿ, ಕೋರ್ಟಲ್ಲಿ ಪೂಜೆ ಮಾಡ್ಕೊಂಡು ಅಷ್ಟೇ. ಪೂಜೆ ಮಾಡೋಕ್ಕೆ ಕೋರ್ಟ್ ಆರ್ಡರ್ ಆಗಿದೆ ನಮಗೆ, ಅವರು ಕೋರ್ಟ್ ಆರ್ಡರ್ ತೊಗೊಂಬರಲಿ, ಪೂಜೆ ಮಾಡಿ. ಹಲಗೂರು ಸಮೀಪದ ಬಸವನ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಬೆಟ್ಟದ ಅರಸಮ್ಮನ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ತಾಲೂಕಿನ ಹಲಗೂರು ಬಳಿಯ ಗುಂಡಾಪುರದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಂಭ್ರಮದಿಂದ ಬೆಟ್ಟದ ಅರಸನ ಜೊತೆ ನಡೆಯಿತು. ಬೆಟ್ಟದ ಅರಸಮ್ಮನ ಕರಗಕ್ಕೆ ವಿವಿಧ ಪುಷ್ಪಗಳನ್ನು ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಲಾಯಿತು. ನಂತರ ದೇವರಿಬ್ಬರು ಹೆಬ್ಬಾರಿಯನ್ನು ಬಾರಿಸಿಕೊಂಡು ನಡೆದರು. ಕರಗಕ್ಕೆ ಚಾಮರಗಳನ್ನು ಬೀಸುತ್ತಾ ಛತ್ರಿ ಚಾಮರಗಳನ್ನು ಹಿಡಿದುಕೊಂಡು ಜೋಡಿ ಬಸವನ ಜೊತೆ ಮೆರವಣಿಗೆಯಲ್ಲಿ ಬೆಟ್ಟದ ಪೀಠದೊಂದಿಗೆ ಕರಗವನ್ನು ಕೊಂಡೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಹರಕೆ ಹೊತ್ತ ಸಾವಿರಾರು ಭಕ್ತರು ಬಾಯಿ ಬೀಗ ಹಾಕಿಸಿಕೊಂಡು ಕಳಸ ಹೊತ್ತುಕೊಂಡು ಮಹಿಳೆಯರು ನಡೆದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ಪಾನಕ ಸರಬತ್ತು ವಿತರಣೆ ಮಾಡಲಾಯಿತು.
ದಳವಾಯಿಕೋಳಿ ಗ್ರಾಮದ ಶಿವಕೆಂಚಗೌಡ ಮಾತನಾಡಿ, ಸಮೀಪದ ಬಾಳವನಿ ಗ್ರಾಮಸ್ಥರನ್ನ ಕಂಡರೆ ಬೆಟ್ಟದರಸಮ್ಮ ದೇವಿಗೆ ಬಹಳ ಅಚ್ಚುಮೆಚ್ಚು ಅಂತ ಹೇಳಿದರು. ನಾನು ರೂಪಾ ಅಂತ ದಳವಾಯಿಕೋಳಿ ಹೆಣ್ಮಗಳು. ನಾನು ಮಂಡ್ಯದಲ್ಲಿರೋದು, ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮೂರದು ವಿಶೇಷವಾದಂಥ ಜಾತ್ರೆ ಬೆಟ್ಟದರಸಮ್ಮ ಜಾತ್ರೆ ಅಂತ. ಸುತ್ತಮುತ್ತಲ 7 ಹಳ್ಳಿ ಜನಗಳು ಸೇರಿ ಈ ಜಾತ್ರೆ ಮಾಡ್ತಾರೆ. ಇದು ವಿಶೇಷ ಏನಪ್ಪ ಅಂದರೆ ಇದು 7 ದಿನಗಳ ಕಾಲ ನಡೀತದೆ. ಮೊದಲು ಬುಧವಾರ ಮೊದಲು ಪೂಜೆ ಅಂತ ನಡೆಯುತ್ತೆ. ಶನಿವಾರ ತಟ್ಟೆ ಪೂಜೆ ನಡೆಯುತ್ತೆ, ಅದು ನೈಟು. ಮತ್ತೆ ಮಂಗಳವಾರ ದೊಡ್ಡ ಹಬ್ಬ ಜಾತ್ರಾ ಮಹೋತ್ಸವ. ಈಗ ದೇವ್ರನ್ನ ಇದರಿಂದ ಕರಗದ ಮನೆಯಿಂದ ದೇವ್ರನ್ನ ತರ್ತಾ ಇದ್ದಾರೆ ತಾಯಿನ. ನೆಕ್ಸ್ಟ್ ನಾಳೆ ಬುಧವಾರ ಕೊಂಡೋತ್ಸವ ಇರುತ್ತೆ. ಈ ದೊಡ್ಡ ಜಾತ್ರೆಯಲ್ಲಿ ಹೆಣ್ಮಕ್ಳು ವಿಶೇಷವಾಗಿ ಬಾಯಿಬೀಗ ಹಾಕಿಸ್ಕೊಂಡು ಹಸ್ಕೊಂಡು ತಮ್ಮ ಬಂದು ಹರಕೆನ ತೀರಿಸ್ತಾರೆ. ಎಲ್ಲ ಜಾತ್ರಾ ಮಹೋತ್ಸವ ಮುಗಿಯೋವರೆಗೂ ಕೂಡ ಊರಿನಲ್ಲಿ ಯಾವುದೇ ಒಗ್ಗರಣೆಗಳನ್ನ ಹಾಕೊಳ್ಳೋಂಥದ್ದಾಗಲಿ, ಯಾವುದೇ ಕಟ್ಟುನಿಟ್ಟುಗಳನ್ನ ಪಾಲನೆ ಮಾಡಬೇಕು, ತುಂಬ ಶುದ್ಧವಾಗಿರಬೇಕು ಅನ್ನೋದು ವಿಶೇಷ. ದೊಡ್ಡ ಜಾತ್ರೆಯಲ್ಲಿ ಮತ್ತೊಂದು ವಿಶೇಷ ಅಂದರೆ ನಮ್ಮ ಊರ ಪಕ್ಕದಲ್ಲಿ ಬಾಳೆವನ್ಗ ಅಂತ ಇದೆ. ಅಲ್ಲಿಂದ ತಾಯಿಯ ಮಕ್ಕಳು ಅವರು ಪರದೇಶಿಗಳು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿಂದವರು ಎಂತೆಂಥ ದೊಡ್ಡ ಹುದ್ದೆಗಳಲ್ಲಿದ್ದರೂ ಕೂಡ ವಿಚಿತ್ರವಾಗಿ ವೇಷ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಯಿಬೀಗ, ಓಲೆ ಬಂಡಿ, ಪಂಜಿನ ಸೇವೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಇದೇ ಥರ ವರ್ಷಕ್ಕೂ ಹಲಗೂರು, ಗುಂಡಾಪುರ, ಕೆಂಪೇನದೊಡ್ಡಿ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದರು. ವಕೀಲರಾದ ರೂಪ ಮಾತನಾಡಿ, ಗುಂಡಾಪುರದ ಬೆಟ್ಟದಮ್ಮನ ಮಹಿಮೆಯನ್ನು ಹೇಳಿದರು. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಪಾಂಡವಪುರ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಭಾರತ ಸಂವಿಧಾನ ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಅಧಿನಿಯಮ ಕುರಿತು ವಿಚಾರಗೋಷ್ಠಿ ಹಾಗೂ ಕಾರ್ಯಾಗಾರವನ್ನು ಪಟ್ಟಣದ ರೈತ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧಿನಿಯಮ, ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 55ರ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಉಪನ್ಯಾಸ ಮತ್ತು ಚರ್ಚೆ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಬಾಬು ಜಗಜೀವನರಾವ್ ಮತ್ತು ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಭಾಷಣಕಾರರಾದ ಹಿರಿಯ ನ್ಯಾಯವಾದಿ ಎಸ್ ಅಮರನಾಥ್ ಮಾತನಾಡಿ, ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ನೀಡುವ ಹಕ್ಕುಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಮಾತನಾಡಿದರು. ಬ್ಯಾಂಕ್ ಸಾಲ ಸೌಲಭ್ಯಗಳನ್ನು ಹೇಗೆ ಪಡೆಯಬಹುದು, ಸಮಸ್ಯೆಗಳು ಎದುರಾದರೆ ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ದೌರ್ಜನ್ಯ ಅಥವಾ ಜಾತಿನಿಂದ ನಡೆದರೆ ತಕ್ಷಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಬೇಕು ಅಂತ ಹೇಳಿದರು. ಮಾಡಿ ನಮ್ಮ ಪಂಗಡದವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನನ್ನು ಮಾಡಿದ್ದಾರೆ, ಆ ಕಾನೂನಿಗೆ ಜೀವ ಕೊಡಬೇಕು ಅಂದರೆ ಪ್ರತಿಯೊಬ್ಬ ದೌರ್ಜನ್ಯಕ್ಕೆ ಒಳಗಾಗಿರೋ ವ್ಯಕ್ತಿ ಧೈರ್ಯವಾಗಿ ಅರ್ಜಿಯನ್ನು ಕೊಟ್ಟು ತಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಿಕೊಳ್ಳೋ ಅಂಶವನ್ನು ಬೆಳೆಸ್ಕೋಬೇಕು, ರೂಢಿಸ್ಕೋಬೇಕು. ನಮಗೆ ಈ ಕಾನೂನು ಇದೆ ಅನ್ನೋದನ್ನು ನಾವು ತೋರಿಸ್ಕೋಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಉಪಯೋಗಿಸ್ಕೋಬೇಕು. ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಹಾಯಕ ಸಂಶೋಧನಾ ಬೋಧಕಿ ಡಾಕ್ಟರ್ ಕಲಾವತಿ ಮಾತನಾಡಿ, ಗುಣಮಟ್ಟದ ಶಿಕ್ಷಣ ಕುಸಿದರೆ ದೇಶದ ಅಭಿವೃದ್ಧಿಗೆ ಹಿಂದುಳಿಯುತ್ತದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಹೇಗೆ ಅಂತಂದ್ರೆ ಒಂದು ಚಾಕು ಇರುತ್ತೆ, ಆ ಚಾಕುನಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ, ಇಲ್ಲಿ ಪುಟ್ಟದಾಗಿ ಒಂದು ಹೋಲ್ ಮಾಡ್ಕೊಂಡಿರ್ತಾರೆ, ಆ ಸ್ಪ್ರಿಂಗ್ ನ ಸೇರಿಸ್ಬಿಟ್ಟು ಈ ಕಡೆ ಸೇರಿಸ್ತಾರೆ ಅಷ್ಟೇ. ಆ ಚಾಕು ಇಷ್ಟಾಗಲೇ ಇರುತ್ತೆ, ಅದನ್ನೇ ತಗೊಂಡು ನೀವು ಚುಚ್ಕೊಂಡಿರಲ್ಲ. ಆದ್ರೆ ನೀವು ನೋಡಿದ್ರೆ ಇಮೋಷನಲ್ಲಿ ಅಯ್ಯೋ ಇವ್ರಿಗೆ ಚುಚ್ಕೊಂಡ್ಬಿಟ್ಟಿದ್ದಾರೆ, ನಾವಿಗೆ ಚುಚ್ಚಿಸ್ಕೊಂಡ್ರೆ ದೇವರು ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳಿ ನೀವು ವಿಪರೀತವಾಗಿ ಪ್ರಯೋಗ ಮಾಡಕ್ ಹೋಗ್ತೀರಾ. ಇದು ಮಾಡಬಾರ್ದು ಅನ್ನೋದನ್ನೇ ಈ ಮೂಢನಂಬಿಕೆ ಮತ್ತು ವಾಮಾಚಾರ ಕಾಯ್ದೆ ಹೇಳುವಂಥದ್ದು. ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅನ್ನೋದೇ ಈ ಕಾಯ್ದೆಯ. ಉಪ ತಹಶೀಲ್ದಾರ್ ಸಂತೋಷ್ ಮಾತನಾಡಿ, ಸಮಾಜದಲ್ಲಿ ಪ್ರತಿಯೊಬ್ಬರು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಸಲಹೆ ನೀಡಿದರು. ನಮ್ಮ ಮನೆ ಜಿಲ್ಲಾಧಿಕಾರಿಗಳು ವಿಷಾದ ವ್ಯಕ್ತಪಡಿಸಿದರು. ಹಾಗಾಗಿ ಮತ್ತೆ ಇನ್ನೊಂದು, ಈ ರೀತಿ ವಿಚಾರ ಸಂಕಿರಣಗಳು ವರ್ಷಕ್ಕೊಮ್ಮೆ ಯಾವಾಗಲೂ ನಡೆಯೋದಕ್ಕಿಂತ ಆವಾಗ ನಡೆದರೆ ಅದು ಅರಿವುಗಳು ಆಗ್ತದೆ. ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ವಿದ್ಯಾವಂತರು. ಇಲ್ಲಿ ಕೊರತೆ ಏನಿದೆ ಅಂತಂದರೆ, ಯಾರು ದೌರ್ಜನ್ಯಕ್ಕೊಳಗಾಗಿದ್ದ ವ್ಯಕ್ತಿ ಅಮರನಾಥ್ ಸರ್ ಹೇಳಿದಾಗ ನೇರವಾಗಿ ಬಂದು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ. ಇಲ್ಲಿ ಮಧ್ಯವರ್ತಿಗಳನ್ನ ಇಟ್ಕೊಂಡು ಬರೋರೇ ಜಾಸ್ತಿ. ಇಲ್ಲಿ ಅದನ್ನು ತಪ್ಪಿಸ್ಬೇಕು. ಆ ವ್ಯಕ್ತಿನೇ ತನಗಾಗಿರ್ತಕ್ಕಂಥ ದೌರ್ಜನ್ಯವನ್ನು ನೇರವಾಗಿ ಯಾರು ಅಧಿಕಾರಿ ಇರ್ತಾರೆ ಅವರಿಗೆ ತಲುಪಿಸುವ ವ್ಯವಸ್ಥೆಯನ್ನು ನೀವು ಕಲಿಬೇಕು. ಅಂದರೆ ನೀವು ಕಾನೂನು ಅರಿವನ್ನು ಪಡ್ಕೊಂಡಿರಬೇಕು. ಮಧ್ಯವರ್ತಿಗಳು ಅದನ್ನು ಲಾಭವನ್ನು ಪಡೆಯುವಂತಹ ವ್ಯವಸ್ಥೆ ಈಗ ನಿರ್ಮಾಣ ಆಗಿರೋದ್ರಿಂದ ನೀವು ಯಾರು ಅದರಿಂದ ದೌರ್ಜನ್ಯಕ್ಕೊಳಗಾಗ್ತಾರೋ ನಮಗೆ ನ್ಯಾಯ. ಪಟ್ಟಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ
ಏನು ನಿಧಿಗಳ ಬಳಕೆಗೋಸ್ಕರ ಒಂದು ಶೇಕಡಾವಾರು ಇಂತಿಷ್ಟು ಇಂತಹ ಸಮುದಾಯದವರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಮುದಾಯದವರಿಗೆ ಮೀಸಲಿರಿಸಬೇಕು ಅಂತ ಏನಾದರೂ ಸರ್ಕಾರದ ಆದೇಶಗಳು ಇದಾವಲ್ಲ, ಆ ಆದೇಶದ ಉಲ್ಲಂಘನೆ ಮಾಡಿಬಿಟ್ಟು ನಿಧಿಗಳ ಅಥವಾ ಅನುದಾನಗಳ ಬಳಕೆ ಏನಾದರೂ ಮಾಡಿಬಿಟ್ಟು ಕಂಡು ಬಂದ್ರೆ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಲ್ಲಿ ಉಲ್ಲಂಘನೆಯಾಗಿದ್ರೆ, ಭೂ ಮಂಜೂರಾತಿ ಮಾಡ್ತಾರಲ್ವ, ಭೂಮಿನ ಮಂಜೂರಾತಿ ಮಾಡ್ತಾರಲ್ವಾ, ಅದರಲ್ಲಿ ಏನಾದರೂ ನಿಯಮಗಳ ಉಲ್ಲಂಘನೆಯಾಗಿದ್ರೆ, ಗೋಮಾಳ ಭೂಮಿಗಳಿಂದ ತೆರವುಗೊಳಿಸುವ ಕುರಿತು ನೀಡಲಾದ ಸರ್ಕಾರದ ನಿರ್ದೇಶನಗಳ ಉಲ್ಲಂಘನೆಯಾಗಿದ್ರೆ, ನಿವೇಶನಗಳ ಮಂಜೂರಾತಿಗೆ ಸಂಬಂಧಿಸಿದ ನಿಯಮಗಳು ಉಲ್ಲಂಘನೆಯಾಗಿದ್ರೆ, ಇನಾಮ್ ಭೂಮಿ ಮತ್ತು ಮನೆ ನಿವೇಶನ ಅಕ್ರಮ ಪರಭಾರೆಯಾಗಿದ್ರೆ, ಜಮೀನ್ದಾರರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ಅಕ್ರಮವಾಗಿ ತೆರವುಗೊಳಿಸುವುದು, ಇದಕ್ಕೆ ಸಂಬಂಧಪಟ್ಟಂತೆ ಇತರ ಸಮುದಾಯಗಳು ಮತ್ತು ಸರ್ಕಾರಿ ಇಲಾಖೆಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ಅಕ್ರಮವಾಗಿ ತೆರವುಗೊಳಿಸಿದ್ರೆ, ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನ ತಯಾರಿಸತಕ್ಕಂಥದ್ದು ಮತ್ತೆ ನಕಲಿ ಜಾತಿ ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಮೀಸಲಾತಿಯ ಸೌಲಭ್ಯ ಮತ್ತೆ ಸರ್ಕಾರದ ಇತರೆ ಯೋಜನೆಗಳ ಸೌಲಭ್ಯಗಳನ್ನು ಯಾರಾದರೂ ಪಡ್ಕೊಳ್ತಾ ಇದ್ರೆ, ಜೀತ ಕಾರ್ಮಿಕ ವ್ಯವಸ್ಥೆ ಸುಗ್ರೀವಾಜ್ಞೆ 1975 ಉಲ್ಲಂಘನೆ ಪ್ರಕರಣಗಳು ಇದ್ರೆ, ಬಾಂಡೆಡ್ ಲೇಬರ್ಗೆ ಸಂಬಂಧಪಟ್ಟಂಗೆ, ಕರ್ನಾಟಕ ಸಾಲ ಮನ್ನಾ ಆದೇಶ 1975 ಅಡಿಯಲ್ಲಿ ಪ್ರಕರಣಗಳು ಇದ್ರೆ, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಅನುದಾನಗಳ ದುರ್ಬಳಕೆ ಪ್ರಕರಣಗಳು, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಹ ಅನುದಾನದ ದುರ್ಬಳಕೆ ಇದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನಾತ್ಮಕವಾಗಿ ಒದಗಿಸಿರುವ ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದ ಎಲ್ಲ ಉಲ್ಲಂಘನೆಗಳು. ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ, ಇಒ ವೀಣಾ, ಪ್ರಕಾಶ್, ಕೋಮಲ, ಸತೀಶ್ ಕುಮಾರ್ ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಭಾಗವಹಿಸಿದರು.